ಏವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಮನೆಯ ಮುಂದೆ ಕಸ ಹಾಕಿದ್ದಕ್ಕೆ ರಂಪಾಟ, ದಂಪತಿಗೆ ಚಾಕು ಇರಿದು ಪ್ರಾಣ ಬೆದರಿಕೆ ಹಾಕಿದ ಕಿರಾತಕರು. ಚಿಂತಾಮಣಿ ನಗರದ ಶಾಂತಿನಗರದಲ್ಲಿ ಸಣ್ಣದೊಂದು ಕಸ ಗುಡಿಸುವ ವಿಚಾರಕ್ಕೆ ಶುರುವಾದ ಜಗಳ ದಂಪತಿಯ ಮೇಲಿನ ಮಾರಣಾಂತಿಕ ಹಲ್ಲೆಯಲ್ಲಿ ಅಂತ್ಯವಾಗಿರುವ ಘಟನೆ ನಡೆದಿದೆ. ಕಸ ಗುಡಿಸುತ್ತಿದ್ದ ಮಹಿಳೆಯ ಮೇಲೆ ಎದುರು ಮನೆಯವರು ಅವಾಚ್ಯ ಶಬ್ದಗಳಿಂದ ಬೈದು ಜಗಳ ಬಿಡಿಸಲು ಬಂದ ಆಟೋ ಚಾಲಕನಿಗೆ ಚಾಕುವಿನಿಂದ ಇರಿದು ಗಾಯಗೊಳಿಸಿರುವ ಅಮಾನವೀಯ ಘಟನೆ ಬೆಳಕಿಗೆ ಬಂದಿದೆ. ಸದ್ಯ ಗಾಯಾಳುಗಳು ಚಿಂತಾಮಣಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು, ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಚಿಂತಾಮಣಿ ನಗರದ ಶಾಂತಿನಗರ ನಿವಾಸಿ ಆಟೋ ಚಾಲಕ ನರಸಿಂಹ ಹಾಗೂ ಅವರ ಹೆಂಡತಿ ನೇತ್ರಾವತಿ ಹಲ್ಲೆಗೊಳಗಾದ ದಂಪತಿ. ಬೆಳಗ್ಗೆ ನೇತ್ರಾವತಿ ಅವರು ತಮ್ಮ ಮನೆಯ ಮುಂದೆ ಕಸ ಗುಡಿಸುತ್ತಿದ್ದಾಗ ಎದುರುಗಡೆ ಮನೆ ನಿವಾಸಿಗಳಾದ ಪುಷ್ಪಮ್ಮ ಹಾಗೂ ಆಕೆಯ ಅಣ್ಣ ಗಲಾಟೆ ತೆಗೆದು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ದಾದ ಬಳಿಕ ಮಧ್ಯಾಹ್ನ 3:30 ಸುಮಾರಿಗೆ ಪುಷ್ಪಮ್ಮ ವಿನೋಬ ಕಾಲೋನಿಯ ಸುನೀತಮ್ಮ ಅಲಿಯಾಸ್ ಬಮ್ಮಿ, ಬಾಲು, ರೋಜಿ ಮತ್ತು ಚಂದನ್ ಎಂಬುವರು ಅಕ್ರಮವಾಗಿ ಗುಂಪು ಕಟ್ಟಿಕೊಂಡು ನರಸಿಂಹ ಅವರ ಮನೆಯ ಬಳಿ ಬಂದಿದ್ದಾರೆ. ಗಲಾಟೆ ತಾರಕಕ್ಕೇರಿದಾಗ ಹಲ್ಲೆಗೊಳಗಾರರಾದ 5 ಜನ ಸೇರಿ, ನೀವು ಹೆಚ್ಚಿಗೆ ಮಾತನಾಡಿದರೆ ನಿಮ್ಮನ್ನ ಸಾಯಿಸಿ ನಾವು ಜೈಲಿಗೆ ಹೋಗುತ್ತೇವೆ ಎಂದು ದಂಪತಿಗೆ ನೇರವಾಗಿ ಪ್ರಾಣ ಬೆದರಿಕೆ ಒಡ್ಡಿದ್ದಾರೆ ಎನ್ನಲಾಗಿದೆ. ತಕ್ಷಣವೇ ಸ್ಥಳದಲ್ಲಿದ್ದ ಪಕ್ಕದ ಮನೆ ನಿವಾಸಿಗಳಾದ ಕಿರಣ್ ಮತ್ತು ಇಮ್ರಾನ್ ಓಡಿ ಬಂದು ಜಗಳ ಬಿಡಿಸಿದ್ದಾರೆ. ಹಲ್ಲೆಯಿಂದ ತೀವ್ರವಾಗಿ ಗಾಯಗೊಂಡಿರುವ ನರಸಿಂಹ ಮತ್ತು ನೇತ್ರಾವತಿ ದಂಪತಿ ಸದ್ಯ ಚಿಂತಾಮಣಿ ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಆಸ್ಪತ್ರೆಗೆ ಭೇಟಿ ನೀಡಿದ ಚಿಂತಾಮಣಿ ನಗರ ಠಾಣೆಯ ಪೊಲೀಸರು ಅವರು ಗಾಯಾಳು ನರಸಿಂಹ ಅವರಿಂದ ಲಿಖಿತ ಹೇಳಿಕೆ ಹಾಗೂ ದೂರನ್ನ ಪಡೆದುಕೊಂಡಿದ್ದಾರೆ. ತಮಗೆ ಪ್ರಾಣ ಬೆದರಿಕೆ ಹಾಕಿ ಹಲ್ಲೆ ನಡೆಸಿರುವ ಆರೋಪಿಗಳ ವಿರುದ್ಧ ಕಾನೂನು ರೀತಿಯ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಸಂತ್ರಸ್ತರು ಸದ್ಯ ಒತ್ತಾಯಿಸಿದ್ದಾರೆ. మాట్లాడిన అద్దెకి తప్పు చేయను అద్దెకి తప్పు చేయలేదు అద్దెకి అట్లా ఒకట ఉండేవాళ్ళు మీకు ఆడిపిట్లు ఇల్లు ఆడిపిస్తారు వీడియోస్ వచ్చేస్తాను. మీరు ఎవరు తప్పుంటే ఏమంటారు మేము ఏరియాకే తెలుసు వచ్చుంటాను అంటాడు అట్లా అంటాడు. నాకు మా అమ్మలో మనం తీర్చేది మా ఇద్దరు బిడ్డలు చూసుకునే వస్తే గుడ్నాథ్ వస్తుంది వస్తుంది ఏమంటే అది మాట్లాడుతుంది. ఇంకా గుద్దమ్మ తెలియకుండా ఇంకా మొగన్ నువ్వు మాట్లాడతావా లేని పోను ఒకవేళ అద్దెకి తప్పు చేయను అద్దెకి తప్పు చేయలేదు అద్దెకి అట్లా ఒకట ఉండేవాళ్ళు మీకు ఆడిపిట్లుండారు ఇల్లు ఆడిపిస్తారు వీడియోస్ వచ్చేస్తాను. మీరు ఎవరు తప్పుంటే ఏమంటారు మేము ఏరియాకే తెలుసు వచ్చుంటాను అంటాడు అట్లా అంటాడు.